ರಾಶಿ ಭವಿಷ್ಯದ ಜೊತೆಗೆ ಈ ಹೊಸ ವರ್ಷ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಇತ್ಯಾದಿ ವಿಚಾರಗಳು, ಇದ್ರ ಮಧ್ಯೆ ಸಂಸ್ಕಾರ ಸಂಘರ್ಷದ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇದೆ. ನಮ್ಮ ಸಂಸ್ಕಾರವನ್ನ ತಿಳಿ ಹೇಳಬೇಕು ಅನ್ನುವಂತಹ ವಿಚಾರಗಳು ನಮ್ಮ ಗುರುಗಳಿಂದ ಬರ್ತಾ ಇದೆ. ಗುರುಗಳ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಅನ್ನುವಂತ ಮಾತಿದೆ. ಆ ಪ್ರಭಾವ ಬೀರುವಂತವ್ರು ಯಾರು, ಆ ಪ್ರಭಾವ ಬೀರಿದ ಮೇಲೆ ಆ ಪರಿಣಾಮ ಎಷ್ಟರ ಮಟ್ಟಿಗೆ ಆಗುತ್ತೆ, ಆ ಪರಿಣಾಮವನ್ನು ನಾವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಫಾಲೋ ಮಾಡ್ತೀವಿ, ಇದು ಈಗ ಸದ್ಯದ ಜ್ವಲಂತ ಪ್ರಶ್ನೆ. ನೋಡಿ, ಸಂಸ್ಕಾರ ಅಂತಕ್ಕಂಥದ್ದು ಮುಖ್ಯವಾಗಿ ಬರಬೇಕಾಗಿರ್ತಕ್ಕಂಥದ್ದು ಮನೆಗಳಲ್ಲಿ. ಅದು ಆಮೇಲೆ ಅದು ಗುರುಪೀಠ, ನಾವು ಹುಟ್ಟಿರ್ತಕ್ಕಂಥ ಲೀನಿಯೇಜ್ಗಳು ಏನೇನಿರ್ತದೆ ಅದರಿಂದ ಆಮೇಲೆ ಅದರಿಂದ ಪ್ರಭಾವಗಳಾಗುವುದು. ನಾನು ಆಗಲೇ ಒಂದು ಸೂಕ್ಷ್ಮವಾಗಿ ಹೇಳಿದೆ, ಈಗಿನ 30s ನಲ್ಲಿ ಇರ್ತಕ್ಕಂಥ ಒಂದು ಪೇರೆಂಟ್ಸ್ ಏನಿದ್ದಾರೆ ಅಥವಾ ಯುವ ಜನರು ಏನಿದ್ದಾರೆ, ಅವರು ತಮ್ಮ ಮಕ್ಕಳನ್ನು ಆದಷ್ಟು ಈ ಒಂದು ಸಂಪ್ರದಾಯದ ಏನಿದೆ, ಒಂದು ಹಬ್ಬ ಹರಿದಿನಗಳಲ್ಲಿರಬಹುದು ಅಥವಾ ನಿತ್ಯ ಒಂದು ದೇವರ ಶ್ಲೋಕವಾಗಲಿ, ಸೂರ್ಯ ನಮಸ್ಕಾರ ಆಗಲಿ, ದೊಡ್ಡವರು ಬಂದರೆ ಮನೆಯಲ್ಲಿ ಅವ್ರಿಗೊಂದು ನಮಸ್ಕಾರ ಮಾಡಿಸ್ತಕ್ಕಂಥದ್ದು, ಮನೆಯಲ್ಲಿ ಗಂಡಸು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಚಡ್ಡಿಗಳು ಹಾಕೊಂಡು ತಿರುಗಾಡೋದು. ಸೊ ಇದೆಲ್ಲ ಸಂಸ್ಕಾರದ ಭಾಗ. ನಾವು ಹೇಗಿರಬೇಕು ಮನೆಯಲ್ಲಿ ಅಂತಕ್ಕಂಥದ್ದನ್ನು ನಾವು ಮನೆಯಿಂದ ಮಕ್ಕಳಿಗೆ ಕೊಡ್ತೇವೆ. ನಾವೇನು ತೊಟ್ಕೋತೀವಿ ಅಂತ ಅನ್ನೋದನ್ನು, ನಾವೇನು ತಿಂತೀವಿ ಮತ್ತು ಹೇಗೆ ತಿನ್ನುತ್ತೀವಿ ಅಂತಕ್ಕಂಥದ್ದನ್ನು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ವೆಜಿಟೇರಿಯನಿಸಮ್ ಆರ್ ನಾನ್ ವೆಜಿಟೇರಿಯನಿಸಮ್, ಏನು ತಿಂತೀವಿ ಹೇಗೆ ತಿಂತೀವಿ ಅಂತಕ್ಕಂಥದ್ರಿಂದ ಏನು ಮಾತಾಡ್ತೀವಿ ಆ ಮಕ್ಕಳ ಎದುರುಗಡೆ, ನಾವೇನು ಕೇಳ್ತೀವಿ, ಇದೆಲ್ಲವೂ ಕೂಡ ಸಂಸ್ಕಾರದ ಭಾಗ. ಹಾಗಾಗಿ ಸಂಸ್ಕಾರವು ಅಥವಾ ಮಕ್ಕಳು ಕೆಟ್ಟರೆ ಮೊದಲು ಕೇಳೋದು ಯಾರಪ್ಪನು ಯಾರಮ್ಮನು ಅಂತ. ಮಕ್ಕಳೇನಾದ್ರೂ ಉದ್ಧಾರ ಆದರೆ, ಒಳ್ಳೆ ಹೆಸರು ಮಾಡಿದ್ರೆ ಯಾವ ತಾಯಿ ಹಡ್ದವನು ಅಂತ. ಸೊ ಇದೆಲ್ಲ ಈ ಜನರೇಷನ್ಗೆ ಈ ಮಾತುಗಳೇ ಹೊಸದು. ಈ ಮಾತುಗಳಾರು ಕೇಳಿಸ್ಕೊಳ್ಳೋಕಾರು ನಮ್ಮ ಪ್ರೋಗ್ರಾಮ್ ನೋಡ್ಬೇಕು ನೀವು, ಅಲ್ವಾ? ಸೊ ನಿಮ್ಮ ಮಕ್ಕಳನ್ನು 20 ವರ್ಷದ ನಂತರ ನೀವು ನೋಡಿದ್ರೆ, ನಾವು ಇವತ್ತೇ ನೋಡ್ತಾ ಇದ್ದೀವಿ ಅದನ್ನು, 20 ವರ್ಷದ ನಂತರ ನಿಮ್ಮ ಮಕ್ಕಳುಗಳು ಹೇಗಿರ್ತಾರೆ ಅಂತಂತ. ಸೊ ಆಹಾರ, ವಿಹಾರ, ವಿಚಾರ ಇದೆಲ್ಲವೂ ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು ಮನೆಯಿಂದ. ಮನೆಯಲ್ಲಿ ಈಗ ಇನ್ನೊಂದು ಸಮಸ್ಯೆ ಆಗಿದೆ ಶ್ರೀಪಾದ್. ಮನೆಯಲ್ಲಿ ಇವಾಗ ಒಂದು ಯೂನಿಟ್, ಒಂದು ಗಂಡ ಹೆಂಡತಿ ಒಂದು ಮಗು, ಅಥವಾ ಹಬ್ಬ ಅಂದ್ರೆ ಸಾಹಸದಿಂದ 2ನೇ ಮಗು ಅಂತ. ಸಾಹಸದಿಂದಾನೆ ಆಯ್ತಾ? ಇದು ಒಂದು. ಇನ್ನೊಂದು ಸಮಸ್ಯೆ ಏನಂದ್ರೆ ಸಿಂಗಲ್ ಪೇರೆಂಟಿಂಗ್. ನಾನಾ ಕಾರಣದಿಂದ ಜೊತೆಯಲ್ಲಿರ್ಲಿಕ್ಕೆ ಆಗಲ್ಲ. ಇದು ಎಲ್ಲ ಸಮಸ್ಯೆಗಳು ಬರೋದ್ರಿಂದ, ಕೆಲಸವೂ ಮಾಡಿ ಹೊಟ್ಟೆ ಹೊರಿಬೇಕಾಗಿರೋದ್ರಿಂದ ಸಂಸ್ಕಾರ ಕೊಡುವರು ಯಾರು? ಇಂಥ ಪ್ರಶ್ನೆಗಳಿಗೆ ಅಥವಾ ಇಂಥ ಸಮಸ್ಯೆಗಳಿಗೆ ಹೀಗಿದೆ ಅಂತಂದ್ಬಿಟ್ಟು ಬಿಟ್ಬಿಡೋದಲ್ಲ. ಹೀಗಿದೆ, ಅದಕ್ಕೆ ಏನಾದರೂ ಯು ಶುಡ್ ಫೈಂಡ್ ಔಟ್ ಸಮ್ ಸೊಲ್ಯೂಷನ್ ಆನ್ ಯುವರ್ ಓನ್. ನಾವೆಲ್ಲ ಹಾಗೆ, ನಮ್ಮ ಜನರೇಷನ್ ಅವರು, ನಮಗಿಂತ ಸ್ವಲ್ಪ ಹಿಂದಿನ ಜನರೇಷನ್ ಅವರು ಸಮಸ್ಯೆಗಳನ್ನು ನೋಡಿ, ಸಮಸ್ಯೆಗಳನ್ನು ಅಕ್ಸೆಪ್ಟ್ ಮಾಡಿ, ಸಮಸ್ಯೆಗಳನ್ನು ಜೀವಿಸಿ ಅದಕ್ಕೊಂದು ಉತ್ತರ ಕಂಡುಕೊಂಡಿರ್ತಕ್ಕಂಥ ಜನರೇಷನ್ ನಮ್ದು. ಈಗಿನ ಜನರೇಷನ್ ಹಂಗಿತ್ತು, ನಾವೇನ್ ಮಾಡ್ಲಿಕ್ಕಾಗ್ತದೆ? ಅದು ಅಲ್ಲಿ ಬಿಟ್ಟುಬಿಡೋದು. ಅದರ ಪರಿಣಾಮ ಯಾರು? ಪಕ್ಕದ ಮನೆಯವರು ಅನುಭವಿಸಲ್ಲ. ಸೊ ನಿಮ್ಮ ಒಳ್ಳೆ ಪ್ರಶ್ನೆ ಅದು. ಆದ್ರೆ ಆ ಪ್ರಶ್ನೆಗೆ ಸ್ವಲ್ಪ ಸಮಸ್ಯೆಗಳಿದೆ ಅಂತಂತ. ದೀರ್ಘವಾದ ಉತ್ತರವೇ ಬೇಕು, ಅದರ ಜೊತೆಗೆ ಅದನ್ನ ಸ್ವೀಕಾರ ಮಾಡುವವರ ಮನಸ್ಥಿತಿಗಳು ಕೂಡ ಅದನ್ನು ಸ್ವೀಕಾರ ಮಾಡಿ. ಅದಕ್ಕೆ ನಮ್ಮ ಮನೆಯಲ್ಲಿ ನಾನು ಸಂಸ್ಕೃತ ಪಾಠಗಳು ಹೇಳ್ಕೊಡ್ತೇನೆ. ನನ್ನ ಮನೆ ಸಾಹಿತ್ಯ ಮತ್ತು ಸಂಗೀತದ ಮನೆ. ನನ್ನ ಹೆಂಡತಿ ವಿದುಷಿ, ಅವಳು ಎಲ್ಲ ಪುಟ್ಟ ಮಕ್ಕಳು. ನಮ್ಗೇನಾದ್ರ ಅವಶ್ಯಕತೆ ಇಲ್ಲ. ಅವರು ಎಲ್ಲೆಲ್ಲಿಂದಾನೂ ಕರ್ಕೊಂಡ್ ಬರ್ತಾರೆ. ಅರ್ಧ ಗಂಟೆ ಪಾಠ ಹೇಳಿಸ್ಕೊಂಡು, ಒಂದ್ ಕಡೆ ಸಂಗೀತ ಪಾಠ ಆಗ್ತಿರುತ್ತೆ, ಇನ್ನೊಂದ್ ಕಡೆ ಬೇರೆ ಪಾಠ ಆಗ್ತಿರ್ತದೆ, ಇನ್ನೊಂದ್ ಕಡೆ ಜ್ಯೋತಿಷ್ಯ ಆಗ್ತಿರ್ತದೆ. ಸೊ ಈ ರೀತಿಯ ಒಂದು ನೋಡಿದಾಗ ನಾನು ಅವರ ಆ ತಾಯಂದರನ್ನು ತುಂಬಾ ನಾನು ಶ್ಲಾಘನೆ ಮಾಡ್ತೇನೆ. ಯಾಕಂದ್ರೆ ಅವರು ಪ್ರತಿ 2 ದಿನಕ್ಕೂ ಒಮ್ಮೆ ಆ ಪಾಠಕ್ಕೆ ಕರ್ಕೊಂಡು ಹೋಗಿ ಆ ಶ್ಲೋಕಗಳಾಗ್ಲಿ, ಭಗವದ್ಗೀತೆ ಆಗ್ಲಿ,
ಸಾಪಾಸ ಸಂಗೀತ ಆಗಲಿ, ಇದೆಲ್ಲವನ್ನು ಕೂಡ ಕಲಿಸ್ಬೇಕಲ್ಲ. ಸೊ ರೀಲ್ಸ್ ನೋಡ್ಕೊಂಡು ಕಳಿಯೋ ಸಮಯದಲ್ಲಿ ರಿಯಲ್ ದುನಿಯಾದಲ್ಲಿ ಮಕ್ಕಳನ್ನ ಸ್ವಲ್ಪ ಉದ್ಧಾರ ಮಾಡೋದ್ರ ಕಡೆ ಗಮನ ಸಮಯ ಕಮ್ಮಿ ಇರೋದ್ರಿಂದ ಗುರುಗಳ ಹತ್ರ ಒಂದು ರಿಯಾಕ್ಷನ್. ಬೇಸಿಕ್ ಮೋಟೋ ಒಳ್ಳೇದಾಗ್ಲಿ ಅಷ್ಟೇ, ಯಾರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಕಡೆಯದಾಗಿ ಫಲಿತಾಂಶ ಒಳ್ಳೇದಾಗ್ಲಿ ಅನ್ನೋದು. ಈಗ ಒಳ್ಳೇದಾಗಬೇಕು ಅಂದ್ರೆ ನಮ್ ಬದುಕು ಹೆಂಗಿರಬೇಕು, ಅಟ್ಲೀಸ್ಟ್ ನಾಳೆಯಿಂದ ಯದ್ಭಾವಂ ತದ್ಭವತಿ, ಸರಿಯಾದ ಸಮಯಕ್ಕೆ ಸರಿಯಾಗಿ ಬಂತು. ಈ ನಮ್ಮ ಆಚರಣೆಗಳು ಏನಿದೆ ಅದು ಆದರ್ಶಪ್ರಾಯವಾಗಿರಬೇಕು. 4 ಜನ ಅದನ್ನ ನೋಡಿ ಅನುಸರಿಸತಕ್ಕಂತಹ ರೀತಿಯಲ್ಲಿ ನಮ್ಮ ಆಚರಣೆಗಳು ಇದ್ದಾಗ ಅದರಿಂದ ಸಮಾಜ ಉದ್ಧಾರ ಆಗುತ್ತೆ, ಸಮಾಜದಿಂದ ದೇಶ ಉದ್ಧಾರ ಆಗುತ್ತೆ. ಆದರೆ ನಮ್ಮ ಈ 2026 ಈ ವರ್ಷದಲ್ಲಿ ನಾವು ಏನು ಆಚರಣೆಗಳನ್ನ ಮಾಡ್ತೀವಿ, ನಮ್ಮ ಆತ್ಮವಿಮರ್ಶೆಯನ್ನು ನಾವು ಮಾಡಿಕೊಳ್ಳಬೇಕು. ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇರತಕ್ಕಂಥದ್ದು ಸರಿಯಾಗಿದೆ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೊಸ ವರ್ಷ ಆಚರಣೆಯನ್ನ ಮಾಡ್ತೀವಲ್ಲ, ಅದು ಎಷ್ಟೊಂದು ಅರ್ಥಪೂರ್ಣವಾಗಿರುತ್ತೆ, ಗಿಲ್ಟ್ ಕಡಿಮೆ ಆಗುತ್ತೆ. ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತೀವಿ. ಯುಗಾದಿ ಅಂತಂದ್ರೆ ಎಷ್ಟು ಆಚರಣೆ ಎಷ್ಟೊಂದು ಚೆನ್ನಾಗಿರುತ್ತೆ. ಈ 2000 ಹುಚ್ಚದ್ದು ಕುಣಿತಕ್ಕಂಥದ್ದೇ ಮಾಡಬೇಕು ಅಂತೇನು ಎಲ್ಲೂ ಕೂಡ ಇಲ್ಲ. ಇದು ಒಂಥರ ನೀವು ಆವೇಶದಲ್ಲಿ ಮಾಡತಕ್ಕಂಥದ್ದು. ಬದಲಾವಣೆ ಮಾಡ್ಕೊಳ್ಬಹುದಲ್ಲ, ಬದಲಾವಣೆ ಜಗದ ನಿಯಮ ಅಂತ ಹೇಳಿ ಹೇಳ್ತಾರೆ. ನಾವು ಕೂಡ ಅರ್ಥಪೂರ್ಣವಾಗಿ ಬರತಕ್ಕಂಥ 2027 ಇದೆ, ಅದು ನಾಳೆಯ ರೀತಿಯಲ್ಲಿ ನಾವು ಆಚರಣೆ ಮಾಡುವುದು ಬೇಡ. ನಮ್ಮ ಸಂಸ್ಕೃತಿಗೆ ಸರಿಯಾಗಿ ನಾವು ಯಾವ ರೀತಿಯಾಗಿ ಹುಚ್ಚೆದ್ದು ಕುಣಿಯೋಣ, ದೇವರ ನಾಮವನ್ನ ನಾವು ಭಜನೆ ಮಾಡ್ತಾ ಕುಣಿಯೋಣ. ಅದು ಕುಣಿಬಹುದು, ಅದರಲ್ಲೂ ಸಂತೋಷ ಸಿಗುತ್ತೆ. ಯಾರು ಹೇಳಿದ್ದು ಸಿಗಲ್ಲ ಅಂತ ಹೇಳಿ? ಒಂದ್ಸಲ ಪ್ರಯತ್ನವನ್ನು ಮಾಡಿ ನೋಡಿ. ಆ ರೀತಿಯಾಗಿ ಅಳವಡಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ನಾವು ಮಾಡಿದಾಗ ಮಾತ್ರ ಈ ವರ್ಷದ 2026ರಲ್ಲಿ ನಾವು ಏನು ಎಡವಿದ್ದೋ ಆ ತಪ್ಪನ್ನ ಇನ್ನೊಮ್ಮೆ ನಾವು ಮಾಡಬಾರದು. ಕೇವಲ ಜಾತಕ ರಾಶಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ಕುಳಿತುಕೊಳ್ಳತಕ್ಕಂಥದ್ದಲ್ಲ. ನಮ್ಮ ಮನುಷ್ಯ ಪ್ರಯತ್ನ, ಪುರುಷ ಪ್ರಯತ್ನ ಅನ್ನತಕ್ಕಂಥದ್ದು ತುಂಬಾ ಮುಖ್ಯ. ಆದರ್ಶವಾದಂತಹ ಧ್ಯೇಯಗಳು ನಮಗೆ ಮುಖ್ಯ. ಆದರ್ಶವಾದಂತಹ ವ್ಯಕ್ತಿಗಳನ್ನ ಅನುಸರಿಸೋಣ. ನಾವು ಮಾಡತಕ್ಕಂತಹ ಕರ್ತವ್ಯದಲ್ಲಿ ದೇವರನ್ನ ಕಾಣೋಣ. ಈ ರೀತಿಯಾಗಿ ನಾವು ಸತ್ಸಂಕಲ್ಪವನ್ನು ಮಾಡಿಕೊಂಡು ಹೊಸ ವರ್ಷವನ್ನು ಆಚರಿಸಬೇಕೇ ಹೊರತು ಈ ರೀತಿಯಾಗಿ ಅರೆಬರೆ ಬಟ್ಟೆಯನ್ನು ಹಾಕಿಕೊಂಡು ಅಲ್ಲಿ ಇಲ್ಲಿ ನಿಂತುಕೊಂಡು ಕುಚ್ಚೆದ್ದು ಕುಣಿದು ಮದ್ಯಪಾನ ಧೂಮಪಾನ ಇವುಗಳನ್ನು ಮಾಡಿಕೊಂಡು ಮಾಡತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಯಾರು ಕೂಡ ಇದನ್ನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಆ ರೀತಿಯಾಗಿ ಹೇಳಿದ್ರೆ ನೀವು ಮಾಡ್ರನ್ನ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದನ್ನು ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಕೆಟ್ಟ ಕೆಲಸ ಮಾಡೋಣ ಅಂತ ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಧನ್ಯವಾದ ಇಬ್ಬರಿಗೂ ಕೂಡ. ಈಗೊಂದು ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ಆದ ನಂತರ ಇಡೀ ರಾಜ್ಯ ಹಾಗೆ ದೇಶ ಎಲ್ಲೆಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಇದೆ ಅನ್ನೋದ್ರ ನ್ಯೂಸ್ ಅನ್ನ ನಮ್ಮ ಇತರೆ ಕಲೀಗ್ಗಳು ನಿಮ್ ಮುಂದೆ ಇಡ್ತಾ ಹೋಗ್ತಾರೆ. ಆದ್ರೆ ನಾನು ಶ್ರೀಪಾದ್ ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನ್ ನಾವು ದೃಶ್ಯದಲ್ಲಿ ಎಲ್ಲರೂ ಸಂಭ್ರಮದಿಂದ ಈ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ಳಲಿಕ್ಕೆ ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಎಲ್ಲರೂ ಜೋಪಾನವಾಗಿ ಮನೆಗೆ ಹೋಗಿ ನಾಳೆ ಮತ್ತೆ ಬಂದು ನಿಮ್ಮ ಬಗ್ಗೆ ದುರಂತದ ನ್ಯೂಸ್ ಅನ್ನ ಓದೋ ಒಂದು ಬೇಸರದ ಸಂಗತಿ ನಮಗ್ ಸಿಗದೇ ಇರ್ಲಿ ಅಂತ ಹೇಳಿ ಸೇಫ್ ಆಗಿರಿ, ಖುಷಿಯಾಗಿರಿ, ಒಳ್ಳೇದು ಮಾಡಿ, ಒಳ್ಳೆ ರೀತಿಯಲ್ಲಿ ಹೊಸ ವರ್ಷವನ್ನ ಆಚರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಷ್ಟೇ ಬಹುಶಃ ಆಶಿಸಬಹುದು. ಮತ್ತೊಮ್ಮೆ ಧನ್ಯವಾದ ಇಬ್ಬರಿಗೂ. ನಮ್ಮ ಎಲ್ಲ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್.